ಆತ್ಮೀಯ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಮಗೆಲ್ಲ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಯುವ ಪೀಳಿಗೆಗೆ ಅಥವಾ ಕೃಷಿಯನ್ನು ಮಾಡ್ತಕ್ಕಂಥವರಿಗೆ ಈ ಮುಖ್ಯನ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಟಿ ವಿ ಮಾಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ಚಂದ್ರಶೇಖರ್ ಅವರನ್ನ ಇವತ್ತು ನಾವು ಸಂದರ್ಶನವನ್ನು ಮಾಡ್ತಾ ಅವರ ಒಂದು ಕೃಷಿ ಬದುಕನ್ನು ನಾವು ಅವಲೋಕನ ಮಾಡೋಣ. ಚಂದ್ರಶೇಖರ್ ಸರ್ ಅವರು, ನೀವು ನಿಮ್ಮ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾವು ವಾಸ ಮುತ್ಗನ್ಯ ಗ್ರಾಮ, ಕಸ್ಬಾ ಹೋಬಳಿ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ತುಂಬ ಸಂತೋಷ ಸರ್, ಭಾಳ ದೂರದಿಂದ ಬಂದಿದ್ದೀರಿ ನಮ್ಮ ಒಂದು ವಾಹಿನಿಗೆ. ನಿಮ್ಮ ಕೃಷಿ ಬದುಕಿನ ಬಗ್ಗೆ ನೀವು ಯಾವ ಯಾವ ಒಂದು ಬೆಳೆಗಳನ್ನು ಬೆಳೀತಾ ಇದ್ದೀರಿ? ನಾವು ಈಗ ಒಂದು 2 ವರ್ಷದ ಹಿಂದೆ ತೆಂಗು ಮಾಡಿದ್ದೀವಿ. ಅಡಿಕೆ ಮಾಡಿ ಒಂದು 3 ವರ್ಷ ಆಗಿದೆ. ಈ ಆಗಲೂ ನಾವು ಸಣ್ಣದ್ರಿಂದ ನಾವೊಂದು ಆರಂಭಕ್ಕೆ ಸ್ಕೂಲ್ ಬಿಟ್ಟ ಮೇಲೆ ಆರಂಭ ಸ್ಟಾರ್ಟ್ ಆದ್ರಿಂದಲೂ ನಾವು ತರಕಾರಿ ಬೆಳಿತೀವಿ. ಈಗ ಒಂದು 7-8 ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀವಿ. ಹಾಗೆ ಬೇರೆ ಬೇರೆ ಮೆಣಸು ಗಿಡ ಬೆಳಿತೀವಿ. ಈ ಎಲ್ಲ ಥರದ ತರಕಾರಿನೂ ಬೆಳಿತೀವಿ ಸಾಮಾನ್ಯಕ್ಕೆ. ಅಂದರೆ ಈಗ ನಾವೇನಾಗುತ್ತೆ ಅಂದರೆ ಮಾರ್ಚ್ ಟೈಮಿಗೆ ಪ್ರಾರಂಭ ಮಾಡ್ತೀವಿ. ನಮ್ಮಲ್ಲಿ ಆರಂಭ ಕೆಲವು ಕಡೆ ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ನಾವು ಮಾರ್ಚಿಗೆ ನೀರಾವರಿ ಇರೋದ್ರಿಂದ ನಾವು ಮಾರ್ಚಿಗೆ ಪ್ರಾರಂಭ ಮಾಡ್ತೀವಿ. ನಿಮ್ದು ಎಷ್ಟು ಎಕರೆ ಜಮೀನಿದೆ? ನಮಗೆ 7.5 ಎಕರೆ ಜಮೀನು. ನೀರಾವರಿ ವ್ಯವಸ್ಥೆ? ನೀರಾವರಿ ವ್ಯವಸ್ಥೆ ಇದೆ. ಯಾವ ರೀತಿ ನೀರಾವರಿ ಇದೆ? ಈಗ ನಮಗೆ ಬಾವಿ ಇದೆ, ಬೋರಲ್ ಇದೆ, ಸ್ವಂತ ಬೋರಲ್ ಇದೆ. ಒಂದೇ ಚೆನ್ನಾಗಿ ನೀರು ಬಂದಿದೆ. ಅಲ್ಲಿ ಯಗಚಿ ನದಿಯಿಂದ ಏನಾದ್ರು ತಗೋತಾ ಇದ್ರೆ? ನಮಗೇನು ಯಗಚಿ ನೀರಿಗೂ ನಮಗೂ ಯಾವುದೇ ಇದಿಲ್ಲ. ನಮಗೂ ಅದಕ್ಕೂ 1 ಕಿಲೋಮೀಟರ್ ಆದರೂ ನಮಗೇನದು ಇದು, ನಾವು ಹಿನ್ನೀರಿಗೆ ಬರ್ತೀವಿ. ನಮಗೂ ಅದಕ್ಕೂ ಯಾವುದೇ ರೀತಿಯ ಕಲೆಕ್ಷನ್ ಇಲ್ಲ. ನಾಲೆ ನೀರು ನಿಮಗೆ ಸಿಗಲ್ಲ? ನಾಲೆ ನೀರು ನಮಗೆ ಸಿಗಲ್ಲ. ನಮಗೇನಿದ್ರು ನಮಗೆ ಸ್ವಂತ ಬೋರಲ್ಲಾಗೆ ನಿಮ್ಮ ಜಮೀನಿಗೆ ಹತ್ರ ಇದೆ. ನಮಗಿಂದ 1 ಕಿಲೋಮೀಟರ್. ನಮಗೆ ಅಂತರ್ಜಲದ ನಿಮಗೆ ಚಿಂತೆ ಇಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈಗ 4 ವರ್ಷದಿಂದ ಬರಗಾಲದಾಗೆ ಯಾವುದೇ ಕಾರಣಕ್ಕೂ ಈ ಹಿನ್ನೀರಿದ್ರು ನಮಗೂ ಅದಕ್ಕೂ ಅಂತರ್ಜಲ ಏನು ಹೆಚ್ಚಾಗಿಲ್ಲ. ನಮ್ಮಲ್ಲಿ 2 ಕಟ್ಟೆಗಳಿದ್ದಾವೆ, ದೊಡ್ಡ ಕಟ್ಟೆ, ಹೊಂಡಗಳಲ್ಲ. ಅದು ಹಿಂದಿನಿಂದಲೂ ಇದೆ ಕೆರೆ. ಅಲ್ಲಲ್ಲ, ಪಕ್ಕದಲ್ಲಿ ಆ ಕೆರೆಯಲ್ಲಿ ನೀರಿದ್ರೆ ಯಾವ ನೀರಿಗೆ ಸಮೃದ್ಧಿಯಾಗಿ ನೀರು ಬರುತ್ತೆ. ನೀರು ಕಮ್ಮಿ ಆದಂಗೆ ಬೋರಲ್ಲಗೂ ಸಹ ನೀರು ಕಮ್ಮಿ ಆಗುತ್ತೆ, ಅಂತರ್ಜಲ ಕಮ್ಮಿ ಆಗುತ್ತೆ. ಆಧಾರ ಆಗಿಲ್ಲ ನಮಗೆ ಅಲ್ಲಿಗಿಲ್ಲಿಗೂ 1 ಕಿಲೋಮೀಟ್ರು ಆದರೂ ಏನು ಅಂತರ್ಜಲ ಹೆಚ್ಚಾಗಿಲ್ಲ ಸರ್. ಅದು ಈ ಕೆಳಭಾಗಕ್ಕಿದ್ರೆ ಅಂತರ್ಜಲ ಹೆಚ್ಚಾಗೋದೇನೋ ಅಥವಾ ನೀರಿನ ವ್ಯವಸ್ಥೆನೂ ನಿಮಗೆ ಸಿಗೋದು ಇಲ್ಲ ಸರ್. ಆ ಲೆಕ್ಕಕ್ಕೆ ಹೋದರೆ ನಾವು ಡ್ಯಾಮಿಂದ ತಗ್ಗಿಗೆ ಇದ್ದೀವಿ. ಆದರೆ ನಮ್ಮಲ್ಲಿ ಅದೇನು ಅಂತರ್ಜಲ ಹೆಚ್ಚಿಗೆ ಆಗಿಲ್ಲ. ನಮ್ಮಲ್ಲೀಗ ನಮಗೆಂದು ಸಾಕಷ್ಟು ಮಳೆ ಆಗುತ್ತೆ. ನಮಗೆ ಮಳೆ ಸಮಸ್ಯೆ ಏನಿಲ್ಲ. ನಾವು ಪೂರಾ ಮಲೆನಾಡು ಅಲ್ಲ. ನಮ್ಮ 2 ಇದಾವೆ. ಈಗ ಅದು ಒಂದು 3 ಇಂಚ್ ಬರುತ್ತೆ, ಒಂದು 2.5 ಇಂಚ್ ಬರುತ್ತೆ ಸರ್. ಒಟ್ಟಿಗೆ ಒಂದು 5.5 ಇಂಚ್ ನೀರು 7.5 ಎಕರೆಗೆ. ಅಂದರೆ 2 ಭಾಗ ಇದೆ. ಒಂದು ದೂರ ಇದೆ, ಅದು ಒಂದು 3 ಎಕರೆಗೆ ಒಂದು 2.5 ಇಂಚಿಂದ ಆಗುತ್ತೆ. ಇನ್ನೊಂದು 4 ಎಕರೆಗೆ 3 ಇಂಚಿಂದು ನೀರಿದೆ. ಸಫಿಷಿಯೆಂಟ್ ಆಗುತ್ತೆ ನೀರಾಗುತ್ತೆ ಸರ್. ಅಂದರೆ ನಾವು ಎಲ್ಲ ಟೈಮು ಮಾಡಲ್ಲ. ಈಗ ಒಂದು ತರಕಾರಿ ಮುಂಗಾರು ಮಾರ್ಚ್ ಟೈಮಾಗೆ ಒಂದು 3 ಎಕರೆಗೆ ಆಗ್ಲೂ ಹೀರೆ ಅಂತ ಬೆಳೆ ಬೆಳಿತೀವಿ. ಇನ್ನು ಮಾಮೂಲಿ ಅಂತ ಜೋಳ, ರಾಗಿ ಹಾಕ್ತೀವಿ ಸರ್. ಅದು ಶುಂಠಿ ಹಾಕಿದಿರಿ ಈ ಸಲ? ಶುಂಠಿ ಎಷ್ಟು ಶುಂಠಿ ಹಾಕಿದಿರಿ? ಶುಂಠಿ 1 ಎಕರೆ ಮಾಡಿದ್ವಿ ಸರ್. 1 ಎಕರೆ. ಎಷ್ಟು ದಿನ ಆಯ್ತು ಶುಂಠಿ? ಈಗ ಮಾರ್ಚ್ 16ನೇ ತಾರೀಕು ನಾಟಿ ಮಾಡಿದ್ವಿ ಸರ್. ಈಗ ಅಲ್ಲಿ ಬರೋ ಮೂಮೆಂಟ್ ಶುಂಠಿ ಇಲ್ಲ ಸರ್. ಅದು 6 ತಿಂಗಳು ಬೇಕು. 6 ತಿಂಗಳು ಬೇಕು. ಅದು ಹುಟ್ಟಕ್ಕೆ 45 ದಿನ ಬೇಕಾಗುತ್ತೆ. ಬೆಳೆ ಬೆಳಿಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಆಗಿದೆ ಪಕ್ವತೆ ಈಗ ಆಗಿದೆ ಸರ್. ಬದ ಎಲ್ಲ ಕಟ್ಟಿದ್ರಿ? ಈಗೆಲ್ಲ ಸೈಡ್ ಎಲ್ಲ ಕಟ್ಟಿಸಿ ರೆಡಿ ಮಾಡಿದ್ದೀವಿ ಸರ್. ಅದು ಈ ಶುಂಠಿ ಹಾಕುವಾಗ ಬಹುಮುಖ್ಯವಾಗಿ ರೈತರು ಗಮನ ಕೊಡಬೇಕಾಗ್ತಕ್ಕಂಥದ್ದು ಯಾವ ಒಂದು ಭಾಗಕ್ಕೆ ಗಮನ ಕೊಡಬೇಕಾಗುತ್ತೆ ಸರ್? ಫಸ್ಟು ಭೂಮಿ ಶುಂಠಿ ಮಾಡ್ತೀವಿ ಅಂದರೆ ಭೂಮಿ ಯಾವಾಗಲೂ ಆಳವಾಗಿ ಉಳುಮೆ ಮಾಡಬೇಕಾಗುತ್ತೆ. ಶುಂಠಿಗೆ ಭೂಮಿ ಆಳವಾಗಿ ಉಳುಮೆ ಮಾಡಿದರೆ ಭೂಮಿ ಸ್ಮೂತ್ ಇರುತ್ತೆ. ಶುಂಠಿ ಮಣ್ಣೊಳಗೆ ಬಿಡೋದ್ರಿಂದ ಶುಂಠಿ ಆಳವಾಗಿ ಉಳುಮೆ ಮಾಡ್ಕೋಬೇಕು ಮೊದಲನೇದಾಗಿ.
ಎರಡನೇದಾಗಿ ದನಿಂಗ್ ಗೊಬ್ಬರ ಅತಿ ಹೆಚ್ಚಾಗಿ ಹೊಡಿಬೇಕಾಗತ್ತೆ ಸರ್ ಅದಕ್ಕೆ. ಆಳವಾಗಿ ಉಳುಮೆ ಮಾಡೋದ್ರಿಂದ ಅದರ ಜೊತೆಗೆ ಇನ್ನೊಂದು ಏನು ನಮಗೆ ಹೆಲ್ಪ್ ಆಗುತ್ತೆ ಈಗ ಅಂತಂದರೆ ತೇವಾಂಶವನ್ನು ಹೆಚ್ಚು ದಿನ ಹಿಡಿಲಿಕ್ಕೆ ನಮಗೆ ಮಣ್ಣು ಸಹಕಾರಿ ಆಗುತ್ತೆ ಸರ್. ಹೌದು, ಸಹಕಾರಿ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಸರ್ ಅದ್ರಾಗೆ ಅಂದರೆ ಈ ಮೇಲ್ಗಡೆ ಮಣ್ಣು ತಳಗಡೆ ಮಣ್ಣು ಎರಡೂ ಮಿಕ್ಸ್ ಆದಂಗೆ ಆಗುತ್ತೆ. ಅದು ಒಂದು ಬೆಳೆಗೆ ತಳದ ಮಣ್ಣು ಮೇಲ್ಗಡೆ ಬಂದಾಗ ಗಾಳಿ ಇದು ಆಡುತ್ತಲ್ಲ, ಗಾಳಿ ಬೆಳಕಿಗೆ ಆಗ ಶುಂಠಿ ಬೆಳೆ ಒಂದು ಚೆನ್ನಾಗಿ ಬರೋಕ್ಕೆ ಪರಿವರ್ತನೆ ಆಗಬೇಕು. ಹೌದು, ಮಿಕ್ಸ್ ಆಗಬೇಕು ಸರ್. ಈಗ ಮ್ಯಾಗಡೆನೆ ಬರೀ ಬೆಳೀತಾ ಇರ್ತೀವಿ ನಾವು ತರಕಾರಿ ಎಲ್ಲವ, ತಳಗಡೆನೂ ಮಣ್ಣು ಮಿಕ್ಸ್ ಮಾಡಿದರೆ ಬೆಳೆ ಚೆನ್ನಾಗಿ ಬರುತ್ತೆ. ಈಗ ಶುಂಠಿ ಹಾಕ್ಲಿಕ್ಕಂದ್ರೆ ನೀವು ಫಸ್ಟ್ ಮಣ್ಣನ್ನು ಭಾಳ ಚೆನ್ನಾಗಿ ಹದ ಮಾಡ್ಕೋಬೇಕಂದ್ರೆ ಕನಿಷ್ಠ ನಾವು ಶುಂಠಿ ಹಾಕ್ಲಿಕ್ಕೆ ಎಷ್ಟು ಆಳ ಹದ ಮಾಡಬೇಕು ಮಣ್ಣನ್ನು ಒಂದು ಜಮೀನಲ್ಲಿ? ನಮ್ಮಲ್ಲಿ ಏನು ಅಂದರೆ ನಾವೆಲ್ಲ ಟ್ಯಾಕ್ಟ್ರಿಯಲ್ಲಿ ಉಳುಮೆ ಮಾಡಿಸ್ತೀವಿ ಸರ್. 1 ಅಡಿವರೆಗೆ ಹೊಡಿತಾರೆ, 1-1.5 ಅಡಿ ತನಕ 1.5 ಅಡಿ ತನಕ ಹೊಡಿತಾರೆ ಸರ್. ಆ 1.5 ಅಡಿ ಆಳ ಸಾಕು. ಆ ಮಣ್ಣನ್ನು ಲೂಸ್ ಮಾಡ್ತಾರೆ, 1.5 ಅಡಿ ಮಣ್ಣನ್ನು ಲೂಸ್ ಮಾಡಕ್ಕೆ ಅಂಥದ್ದು ಮಾಡಿ ಆಮೇಲೆ ಎಲ್ಲ ಅದಕ್ಕೆ ನೀರಿಟ್ಟು ಬೇಸಾಯ ಹೊಡಿಸಿ ಗೊಬ್ಬರ ತನಿಂಗ್ ಗೊಬ್ಬರ ಹೊಡಿತೀವಿ ಸರ್. ಕೊಟ್ಟಿಗೆ ಗೊಬ್ಬರ ಹೊಡಿತೀವಿ. ಒಂದು ಹೆಚ್ಚು ಕಮ್ಮಿ ಒಂದು ಎಕರೆಗೆ ಒಂದು 5ರಿಂದ 6 ಟ್ಯಾಕ್ಟ್ರಿ ದನಿ ಗೊಬ್ಬರ ಹೊಡಿತೀವಿ. ಬೇಕೇ ಬೇಕು. ಕೆಲವರು ಶುಂಠಿ ಬೆಡ್ ಮೇಲೆ ಹಾಕ್ತಾರೆ. ನಾವು ಬೆಳೆಯೋದೇನು ಅಂದರೆ ಅದು ಖರ್ಚು ವೆಚ್ಚ, ಈ ಕೂಲಿ ವೆಚ್ಚ ಜಾಸ್ತಿ ಬರುತ್ತೆ. ನಾವೇನು ಮಾಡ್ತೀವಿ ಸರ್, ಕೂಲಿ ವೆಚ್ಚ ಜಾಸ್ತಿ ಬರುತ್ತೆ ಅಂತ ಭೂಮಿಗೆ ಹೊಡೆದು ಹೊಲಕ್ಕೆಲ್ಲ ಫುಲ್ ಹೊಡೆಸ್ಬಿಟ್ಟು ರೆಡಿ ಬೆಡ್ ಮಾತ್ರ ಫಲವತ್ತತೆ ಆಗುತ್ತೆ. ಆಮೇಲೆ ಖರ್ಚು ಜಾಸ್ತಿ ಬರುತ್ತೆ ಸರ್. ಅದು ಮತ್ತೆ ಒತ್ತಾಕ್ಬೇಕಲ್ಲ, ಹೊಲ ತುಂಬ ಒತ್ತಾಕ್ಬೇಕಲ್ಲ, ಕೂಲಿ ವೆಚ್ಚ ಜಾಸ್ತಿ ಆಗುತ್ತೆ. ಇದು ಒಂದು ರೀತಿ ಇಡೀ ಹೊಲದ ಮಣ್ಣನ್ನೇ ನಾವು ಫಲವತ್ತತೆ ಮಾಡುತ್ತೆ. ಯಾವುದೋ ಈ ಗೋಡು ಹೊಡಿಸ್ತಾರೆ ಅಲ್ವಾ ಕೆಲವು? ಗೋಡು ಹೊಡಿಸ್ತೀವಿ ಸರ್. ಅದು ಗೋಡು ಈ ಶುಂಠಿ ಬೆಳೆಗೆ ಜಾಸ್ತಿ ಹೊಡಿಸ್ಬಾರ್ದು ಸರ್. ಅದು ಈ ಕಪ್ಪು ಮಣ್ಣು ಬರುತ್ತಲ್ಲ ಸರ್, ಕಪ್ಪು ಮಣ್ಣು ಜಾಸ್ತಿ ಹೊಡ್ಸಿದ್ರೆ ಏನಾಗುತ್ತೆ, ಅಂಟು ಬರುತ್ತೆ. ಆದ್ದರಿಂದ ಏನಾಗುತ್ತೆ ಸರ್, ಅದು ತಳ ಬೇರ್ ಬಿಡೋಕ್ಕಾಗಲ್ಲ. ಶುಂಠಿ ಹಿಂಗೆ ಒಳಗಡೆ ಇದ್ದಲ್ಲ, ಲೂಸ್ ಇರಬೇಕು. ಹೌದು, ಅದೇನಾಗುತ್ತೆ, ಲೂಸ್ ಇರಬೇಕು ಮಣ್ಣು. ಹಂಗಾಗಿ ಜಾಸ್ತಿ ಹೊಡಿಸ್ಬಾರ್ದು ಸರ್. ಅದು ನೀವು ಶುಂಠಿ ಮಾಡ್ತೀನಿ ಅಂದರೆ ಸ್ವಲ್ಪ ಕಮ್ಮಿನೇ ಇರಬೇಕು, ಹೊಡಿಸ್ಬೇಕು, ಜಾಸ್ತಿ ಹೊಡಿಸ್ಬಾರ್ದು ಅದಕ್ಕೆ. ಈಗ ಎಕರೆಗೆಲ್ಲ ನಾವು 80 ಲೋಡು ಓಡಿಸ್ತಿದ್ದು ಮಣ್ಣು, ಅದಕ್ಕೊಂದು 30-40 ಲೋಡ್ ತೆಳ್ಳಗೆ ಹೊಡೆದು ಗೋಡನ್ನು ಅದಕ್ಕೊಂದು 4 ಟ್ಯಾಕ್ಟ್ರಿ ದನಿ ಗೊಬ್ಬರ ಹಾಕಿಬಿಟ್ರೆ ಇದು ಚೆನ್ನಾಗುತ್ತೆ ಸರ್. ಅದು ಮತ್ತು ಕೆಲವರು ಸೊಪ್ಪು ಇದನ್ನೆಲ್ಲ ಅದು ಸರ್, ಅದು ಏನು ಗೊತ್ತಾ ಸರ್, ಅದು ನಾವು ನಾಟಿ ಮಾಡಾದ್ಮೇಲೆ ಹುಲ್ಲು ಇಲ್ಲ ಸೊಪ್ಪು, ಶುಂಠಿ ಬೆಡ್ ಹೊಡೆದಾದ್ಮೇಲೆ ಸೊಪ್ಪು ಮೇಲೆ ಅದು ಶುಂಠಿ ಬಿಸಿಲು ಕಾವಿಗೆ ಒಣಗಬಾರ್ದು. ಇದು ಶುಂಠಿ ಪೀಸಿ ಮೊಳಕೆ ಬರ್ತಲ್ಲ, ಅದು ಒಣಗಬಾರ್ದು ಅಂತ ಹೇಳಿ ಅದ ಶುಂಠಿ ಮೇಲೆ ಸೊಪ್ಪು ಇಲ್ಲ ಜೋಳದ ಸೆಬ್ಬೆ, ಈ ಏನು ನಮ್ಮ ಮನೆಯಲ್ಲಿ ವೇಸ್ಟು ಇರುತ್ತೆ ಅಂಥದ್ದು ಅದ್ರ ಮೇಲೆ ಮುಚ್ಚೋ ಅಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ನೀವು ಹೇಳಿದ್ರಿ 1.5 ಅಡಿ ಆಳ ಹೊಡಿಬೇಕು, ಯಾವುದನ್ನು ನಾವು ನೇಗಿಲು ಹೊಡಿಬೇಕು, ಉಳುಮೆಯನ್ನು ಮಾಡ್ಕೊಂಬಿಟ್ಟು ಅದನ್ನು ಮಣ್ಣನ್ನು ಲೂಸ್ ಮಾಡ್ಕೊಂಡು ಅದನ್ನು ನೀರು ಉಣಿಸ್ಕೊಂಬಿಟ್ಟು ಒಂದು 40 ಲೋಡನ್ನು ನಾವು ಗೋಡು ಹೊಡಿಸಿ ಆದಮೇಲೆ ಒಂದು 4ರಿಂದ 5 ಟ್ಯಾಕ್ಟ್ರನ್ನ ನಾವು ಯಾವುದೋ ತಿಪ್ಪೆ ಗೊಬ್ಬರವನ್ನು ಹಾಕಬೇಕು ಅಂತ. ಇಷ್ಟೆಲ್ಲ ಹಾಕಿದ ಮೇಲೆ ಈಗ ಒಂದು ಹೊಲವನ್ನು ನಾವು ಇಡೀ ಒಂದು ಎಕರೆ ನಾವು ಇಷ್ಟನ್ನು ಹಾಕ್ತೀವಿ, ಎಷ್ಟು ದಿನ ನಾವು ಮತ್ತೆ ಆ ಮಣ್ಣನ್ನು ಹಾಗೆ ಬಿಡಬೇಕಾಗುತ್ತೆ ಸರ್? ಅದು ಹೆಚ್ಚು ಕಮ್ಮಿ ನಾವು ಈ ಡಿಸೆಂಬರು ಲಾಸ್ಟ್ ಒಂದು 2 ತಿಂಗಳು 3 ತಿಂಗಳು ಬಿಡಬೇಕು ಸರ್. ಉಳುಮೆ ಮಾಡಿ ಮೊದಲು ಉಳುಮೆ ಮಾಡೋದು ಬೆಳೆ ಮಾಡೋಕ್ಕೆ ಮುಂಚೆ ಒಂದು 3 ತಿಂಗಳು ಬಿಡಬೇಕು. ಭೂಮಿಲಿರೋ ಡ್ರೈ ಆಗಬೇಕು. ಸೂರ್ಯನ ಬಿಸಿಲಿಗೆ ಆ ಮಣ್ಣಿನ ಕಣಗಳೆಲ್ಲ ತೇವಾಂಶ ಎಲ್ಲ ಒಣಗಿ ಭೂಮಿ ಚೆನ್ನಾಗಿ ಇರಂಗೆ ಆಗ್ಬೇಕು ಸರ್. ಅವಾಗ ಅದಾಗಬೇಕು. ಆವಾಗ ಚೆನ್ನಾಗಿ ಮುಂದಿನ ಬೆಳೆ ಈಗ ಏನೇ ಬೆಳೀಲಿ ಸರ್, ನಾವು ಈಗ ಶುಂಠಿ ಬೆಳೀಲಿ, ಬೇರೆ ಏನಾದ್ರು ಬೆಳೀಲಿ, ಆವಾಗ ಶುಂಠಿ ಬೆಳೆ ಭಾರಿ ಪಕ್ವಾಗಿ. ಈಗ ನಾವು ಗೋಡು ಹೊಡಿಸ್ತೀವಿ, ನೀವಂದರೆ ನೇಗಿಲು ಹೊಡೆದೀವಿ, ನಾವು 1.5 ಅಡಿ ನೇಗಿಲು ಹೊಡಿತೀವಿ, ಆ ಮಣ್ಣನ್ನೆಲ್ಲ ನಾವು ಪುಡಿ ಆಗಿರುತ್ತೆ, ನಾವು ಮಾಡಿದರೆ ಪುಡಿ ಆಗುತ್ತೆ. ನಾವು ಗೋಡನ್ನು ಹೊಡಿಸ್ತೀವಿ, ಕೊಟ್ಟಿಗೆ ಗೊಬ್ಬರನ್ನು ಹೊಡಿಸ್ತೀವಿ, ಮಿಕ್ಸ್ ಮಾಡ್ತೀವಿ, ಟ್ಯಾಕ್ಟ್ರಿಯಿಂದ ನಾವು ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಇಂತಿಷ್ಟು ದಿನ ಅಂತ ಮತ್ತೆ ಬಿಡಬೇಕಾ?
ಸರ್ ಈಗ ಫಸ್ಟೇ 3 ತಿಂಗಳು ಬಿಟ್ಟರಿಂದವ ಅದರ ಅವಶ್ಯಕತೆ ಏನಿಲ್ಲ. ಗೋಡ್ ಮಣ್ಣು ಹೊಡ್ಸೋದಾರೆ ನಾವು ಫಸ್ಟೇ ಹೊಡೆದು ದೊಡ್ಡನೇಗ್ಲು ಹೊಡೆಯೋದು ಆಗುತ್ತೆ, ಇಲ್ಲ ಹೊಡೆದಾದ್ಮೇಲೆ ಮಣ್ಣು ಹರಿಸಿ ಹೊಡಿಸ್ಬೋದು. ಈಗ ಕೆಲವು ರೈತರುಗಳು ಏನು ಮಾಡ್ತಾರೆ, ಫಸ್ಟೇ ಹೊಲಕ್ಕೆ ಗೋಡ್ ಹೊಡಿಸ್ಬಿಟ್ಟು ಆಮೇಲೆ ನೇಗ್ಲು ಹೊಡಿಸಿದ್ರೆ ಅವಾಗ ಏನಾಗುತ್ತೆ, ಭೂಮಿಗೆ ಎಲ್ಲ ತಲೂ ಮಿಕ್ಸ್ ಆಗಿಬಿಡುತ್ತೆ ಸರ್ ಇದು. ಆಮೇಲೆ ಬೇಕಾ ನೀವು ಯಾವುದು ಒಳ್ಳೇದಂತೀರಿ ನೀವು? ನಮ್ಮ ಲೆಕ್ಕ ಫಸ್ಟೇ ಗೋಡ್ ಹೊಡಿಸಿ ಆಮೇಲೆ ನೇಗ್ಲು ಹೊಡಿಸೋದು ಒಳ್ಳೇದು ಸರ್, ಅದು ಒಳ್ಳೇದು. ಬೆಳೆ ಅಲ್ಲಿ ನೀಟಾಗಿ ಎರಡು ರೀತಿ ಮಣ್ಣು ಮಿಕ್ಸ್ ಆಗುತ್ತೆ. ಹೌದು ಸರ್. ಯಾಕಂತಂದ್ರೆ ಮುಂಚೆ ಗೋಡು ಹೊಡಿಸೋದ್ರಿಂದ ಈ ಮಣ್ಣು ಮತ್ತೆ ಹೊಸ ಮಣ್ಣು ತಿರುಗಿ ಬಿದ್ದಾಗ ಗೋಡು ಒಳಗಡೆ ಹೋಗುತ್ತೆ, ಕೆಳಗಿನ ಹೊಸ ಮಣ್ಣು ಮೇಲಕ್ಕೆ ಬರುತ್ತೆ, ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿದಂಥ ಸಂದರ್ಭದಲ್ಲಿ ಮತ್ತೆ ನಾವು ಹೊಡೆಯುವಾಗ ಮತ್ತೆ ಮಿಕ್ಸ್ ಆಗುತ್ತೆ. ಅವಾಗ ಸಮಾನ ಪ್ರಮಾಣದಲ್ಲಿ ಮಣ್ಣು ಮಿಕ್ಸ್ ಆಗುತ್ತೆ, ಭೂಮಿ ಒಂದೇ ಹದ ಬರುತ್ತೆ. ಇಡೀ 1 ಎಕರೆ ಜಮೀನು ಭಾಗ ಏನಿದೆ ಪೂರಾ ಚೆನ್ನಾಗಿ ಹದವಾಗುತ್ತೆ ಸರ್. ಇಷ್ಟೆಲ್ಲ ಆಗಿದೆ. ಕನಿಷ್ಠ ಈಗ ನಾನು ಶುಂಠಿ ಹಾಕ್ಲಿಕ್ಕೆ ಅಂತಂದಾಗ ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನೀವು ಮಾಡಿಕೋಬೇಕಾ? ಇಲ್ಲ ಸರ್, ಅದು ಈಗ ಏನು ಮಾಡ್ತೀವಿ ಅಂದರೆ, ಅದು ಎಂಟೆ ಎದ್ದಿರುತ್ತೆ, ಅದೆಲ್ಲ ರೋಟ್ರಿ ಹೊಡಿಸಿ ರೆಡಿ ಮಾಡಿಬಿಟ್ಟು ಆಮೇಲೆ ಟ್ಯಾಕ್ಟ್ರಿಯಲ್ಲಿ ಬೆಡ್ ಹೊಡಿಸ್ತೀವಿ ಸರ್. ಶುಂಠಿ ಬೆಡ್ ಟ್ಯಾಕ್ಟ್ರಿಯಲ್ಲೇ ಬೆಡ್ ಹೊಡೆಯಕ್ಕೆ ಈಗ ಟ್ಯಾಕ್ಟ್ರಿ ಎಲ್ಲ ಈಗ ಮಿನಿ ಟ್ಯಾಕ್ಟ್ರಿ ಹಿಂದೆಲ್ಲ ಅದು ಕೈಯಾಳೆ ಮಾಡಬೇಕು. ಅಲ್ಲ ಸರ್, ನೇಗ್ಲಾಗ ಹೊಡಿತೀವಿ ನಮ್ಮ ಭಾಗದಾಗೆ. ಗದ್ದೆ ಮಾಡಿದರೆ ಗುದ್ಲಿಲಿ ಜನ ಕೈಲೇ ಮಾಡಿಸ್ಬೇಕು. ಈಗ ಏನಾಗಿದೆ ಅಂದರೆ ಈ ಹೊಲ್ದ ಇರೋದ್ರಿಂದ ಈ ಮಿನಿ ಟ್ಯಾಕ್ಟ್ರಿ ಇವೆಲ್ಲ ಬಂದಿದೆ. 2 ಅಡಿಗೆ ನೇಗ್ಲು ಹೊಡ್ಕೊಂಬಿಟ್ಟು ಆಮೇಲೆ 3.5 ಅಡಿಗೆ ಹೊಡಿತೀವಿ ಸರ್. 3.5 ಅಡಿ, ಕೆಲವ್ರು 4 ಅಡಿ ಹೊಡಿಸ್ತಾರೆ. ನಾವೆಲ್ಲ 3.5 ಅಡಿಗೆ ಫಿಕ್ಸ್ ಮಾಡ್ಕೊಂಡು ಬೆಡ್ ಹೊಡಿಸ್ತೀವಿ ಸರ್. ಬೆಡ್ ಹೊಡಿಸಿದ್ಮೇಲೆ ಜನ ಕರೆಸಿ ಅದ ಗುಣಿ ಮಾಡಿಸಿ ಬೀಜ ಒಂದು 250ರಿಂದ 300 ಗ್ರಾಮು ಬೀಜ ಮುರಿದು 1 ಅಡಿಗೆ ಈ 2 ಎಷ್ಟು ಹೈಟ್ ಇರಬೇಕಂತೀರಿ ಸರ್? ಈಗ ಹೊಲ್ದ ಇದಾದರೆ 1 ಅಡಿ ಹೈಟ್ ಸಾಕು ಹೊಲದ್ದಾರೆ. ಈ ಗದ್ದೆ ಆದರೆ ಹೆಚ್ಚು ಕಮ್ಮಿ 1.5 ಅಡಿ 2 ಅಡಿ ಹೈಟ್ ಇದ್ರು ಚೆನ್ನಾಗಿರುತ್ತೆ. ಯಾಕಂದ್ರೆ ನೀರು ಹೋಗೋದ್ರಿಂದ ಅದು ಏನಾಗುತ್ತೆ ಸರ್, ಈಗ ಗದ್ದೆ ಕೆರೆ ಹಿಂದೆ ಮಾಡೋದ್ರಿಂದ ಶೀತಾಂಶ ಜಾಸ್ತಿ ಆಗ್ಬಿಡುತ್ತೆ. ಶೀತಾಂಶ ಜಾಸ್ತಿ ಆದಾಗ ಕೊಳವೆ ರೋಗ ಸ್ಟಾರ್ಟ್ ಆಗುತ್ತೆ. ಅದು ಬೆಡ್ ಅದಕ್ಕೆ ಗದ್ದೆಯಲ್ಲಿ ಹೈಟ್ ಇರಬೇಕು ಸರ್. ಈ ಜಮೀನು ಹೊಲದಲ್ಲಿ 1 ಅಡಿ ಇದ್ರೆ ಸಾಕು ಸರ್, ಅದೇನು ಸಮಸ್ಯೆ ಇಲ್ಲ. ಇದೆಲ್ಲ ಬೀಜ ಹಾಕೋದಕ್ಕೂ ಮುಂಚೆಗೆ ನಾವು ಬೆಡ್ಡನ್ನು ರೆಡಿ ಮಾಡ್ಕೋಬೇಕು ಸರ್. ಈಗ ಬೀಜವನ್ನು ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ರೈತ ಗಮನಿಸಬೇಕಾದಂಥ ಅಂಶಗಳು ಯಾವುವು, ಏನನ್ನು ಗಮನಿಸಬೇಕಾಗುತ್ತೆ? ಈಗ ಏನಾಗಿದೆ ಸರ್, ಅದು ಬೀಜ ಆಯ್ಕೆ ಮಾಡ್ಬೇಕಾದ್ರೆ ಮೊದಲು ಮುಖ್ಯವಾಗಿರೋದು ಯಾರು ಹೊಲದಾಗೆ ಚೆನ್ನಾಗೇ ಬೆಳೆದಿರ್ತಾನೆ, ಯಾವುದೇ ರೋಗ ಇಲ್ದಲೆ. ಈಗ ನೀವು ಒಂದು ಹೊಲದಾಗೆ 4 ಗುಣಿ ರೋಗ ಬಂದರೂ ಆ ಹೊಲದಾಗೆ ತಗೋಬಾರ್ದು ಸರ್. ಫಸ್ಟ್ ಮೊದಲನೇ ಮಾಡ್ಬೇಕಾದ್ರೆ ರೈತರು ಕೆಲಸ ಮಾಡ್ಬೇಕಾದ್ರೆ ರೈತರು ಫಸ್ಟ್ ಅದು ಯಾವುದೇ ಕಾರಣಕ್ಕೂ ರೈತರುಗಳು ಫಸ್ಟು, ಈಗ ನಮಗೆ ನೀವೇ ಪರಿಚಯ ಇರ್ತೀರ, ನಿಮ್ಮ ಜಮೀನು ನಾನು ನೋಡಿರ್ತೀನಿ, ರೋಗ ಇಲ್ಲ ಅಂದರೆ ನಿಮ್ಮ ಹತ್ರ ತಗೋಬೇಕು. ಈಗ ಏನಾಗಿದೆ, ನಮ್ಮ ರೈತರುಗಳು ಶುಂಠಿ ನಾಟಿ ಮಾಡೋದ್ರಿಂದ ಮುಂಚೆಗೆ ಯಾರ ಹೇಳಿರ್ತಾರೆ ಅಲ್ಲೆಲ್ಲ ಚೆನ್ನಾಯ್ತು ಇಲ್ಲೆಲ್ಲ ಚೆನ್ನಾಯ್ತು ತಂದಾಗಿ ಅಂತೆಕಂತೇಳಿ ಯಾವುದೇ ಕಾರಣಕ್ಕೂ ತಗೋಬಾರ್ದು. ನಿಮ್ಮ ಮೇಲೆ ನಂಬಿಕೆ ಇದೆಯಾ, ಇಲ್ಲ ನನ್ನ ಮೇಲೆ ನಂಬಿಕೆ ಇದೆಯಾ ಅಂಥ ರೈತರ ಹತ್ರ ಹೋಗಿ ತಗೋಬೇಕು. ಫಸ್ಟ್ ಮುಖ್ಯವಾಗಿ ಹೋಗಿ ನಾವು ಬೀಜವನ್ನು ನೋಡಿಬಿಟ್ಟು ಶುಂಠಿಯನ್ನು ಗಮನಿಸಿಬಿಟ್ಟು ಬೀಜ ಆಯ್ಕೆಯನ್ನು ಮಾಡ್ಕೋಬೇಕು. ಅದ್ರಾಗೆ ಬೆಲ್ಲದ ರೋಗ ಇದೆಲ್ಲ ಬರುತ್ತೆ ಸರ್. ಅದು ಕೊಳವೆ ರೋಗ, ಬೆಲ್ಲದ ರೋಗ ಬಂದ್ರೆ, ಬೆಲ್ಲದ ರೋಗ ಅಂದ್ರೆ ಅದು ಕಪ್ಪು ಬರುತ್ತೆ ಸರ್. ಶುಂಠಿ ಒಳಗಡೆ ಕಪ್ಪು ಬರುತ್ತೆ. ನಾವು ಶುಂಠಿ ಮುರಿದ ಒಳಗಡೆ ಕಪ್ಪು ಬೆಲ್ಲದ ರೋಗ ಬರುತ್ತೆ ಸರ್. ಅದಕ್ಕೆ ಜಾಸ್ತಿ ಮೇಜರ್ ಇದು ಅಂದ್ರೆ ಕೊಳವೆ ಅದೊಂದು ಬೆಲ್ಲದ ರೋಗ ಸರ್. ಈಗ ಇತ್ತೀಚೆಗೆ ಈ ಹುಳ, ಅದಕ್ಕೂ ಹುಳ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್, ಕೊರೆಯ ಹುಳ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದೇನಂತ ಭೂಮಿ ಕರೆಕ್ಟಾಗಿ ಅದಕ್ಕೆ ಔಷಧಿ. ಶುಂಠಿನ ಅಷ್ಟು ಖಾರ ಇರುತ್ತೆ ಅಲ್ವಾ, ಅದನ್ನು ತಿನ್ನಂತ ಹುಳುಗಳು ಇದಾವೆ. ಹೌದು ಸರ್, ಅಲ್ವಾ? ಹೌದು. ಆಮೇಲೆ ಏನಂದ್ರೆ 6ರಿಂದ 8 ತಿಂಗಳೊಳಗೆ ಕಟಾವು ಮಾಡಿದ್ರೆ ಏನಾಗಲ್ಲ ಸರ್. 8 ತಿಂಗಳು ದಾಟಿದ ಮೇಲೆ, 8-10 ತಿಂಗಳು ದಾಟಿದ ಮೇಲೆ ಅದಕ್ಕೆ ಹುಳ ಪ್ರಾರಂಭ. ಸರ್, ನಾವು ಈಗ ಮಾತಾಡ್ತಾ ಇದನ್ನು ಬೀಜದ ಆಯ್ಕೆ ಬಗ್ಗೆ ಮಾತಾಡ್ತಾ ಇದ್ವಿ. ಬೀಜದ ಆಯ್ಕೆ ಮಾಡುವಾಗ ನೀವು ಹೇಳಿದ್ರಿ ಹಿಂಗೆ ಯಾವುದು ಒಂದು ಪುಷ್ಟಿದಾಯಕವಾಗಿ ಬಂದಿರುತ್ತೆ ನಮ್ಮ ಸುತ್ತಮುತ್ತ ಅಂಥವನ್ನು ನಾವೇ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆಯ್ಕೆ ಮಾಡ್ಕೊಂಬಿಟ್ಟು ಅಲ್ಲಿ ಬೀಜ ತಗೋಬೇಕು ಅಂತ. ಒಂದು ನಾವು ಈಗ ನೀವು ಶುಂಠಿ ಹಾಕಿದ್ದೀರಿ ಅಂತಂದರೆ ಬೀಜಕ್ಕೆ ನೀವು ಮಾಡಬೇಕು ಅಂದರೆ ಕನಿಷ್ಠ ಎಷ್ಟು ತಿಂಗಳು ನಾವು ಮಣ್ಣಲ್ಲಿ ಬಿಡಬೇಕು, ಇದನ್ನು ಬಹಳ ಮುಖ್ಯ ಆಗುತ್ತೆ. ಅದು ಮುಖ್ಯ ಸರ್. 10ರಿಂದ 11 ತಿಂಗಳು 12 ತಿಂಗಳಾಗಿ ಮಣ್ಣೊಳಗೆ ಇರಬೇಕು ಸರ್. ಅದು ಆಗ ಮಣ್ಣೊಳಗಿದ್ರೆ ಅದು ಬಲ್ತಿರುತ್ತೆ ಶುಂಠಿ, ಅದು ಮುರಿದ್ರೆ ನಾರು ಬರುತ್ತೆ ಸರ್. ಮಣ್ಣೊಳಗೆ ಇದ್ದು ಯಾವುದೇ ರೋಗ ಬಂದಿರಬಾರ್ದು. ಅದು ನೀವು ಮುರಿದ್ರೆ ಗೊತ್ತಾಗುತ್ತೆ ಸರ್. ಅದು ಈ ಎಳೆ ಶುಂಠಿ ಮುರಿದ್ರೆ ಈ ನಾರು ಬರಲ್ಲ.
ಈ ಗಟ್ಟಿ ಶುಂಠಿ ಮಾಡಿದ್ರೆ ನಾರು ಬರುತ್ತೆ ಸರ್ ಅದು. ಹಂಗಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ರೈತರಿಗೆ ಬಲ್ತಿದೆ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಕೆಲವ್ರಿಗೆ ಮಾರ್ಚು ಫಸ್ಟಿಗೆ ನೋಟ್ರೆ ಸರ್, ಅದು ಮಾರ್ಚು 1-2ಕ್ಕೆ ಹಿಂಗೆ ನೋಟ್ರೆ ಕರೆಕ್ಟಾಗಿ ಅದು ಇದಾಗಿರುತ್ತೆ. ಮಾರ್ಚ್ ಎಂಡು ಏಪ್ರಿಲಿಗೆ ನೋಟ್ರೆ ಅದು ನಾವೀಗ ನೋಡ್ತೀವಲ್ಲ ಫೆಬ್ರವರಿಗೆ, ಅಲ್ಲಿಗೆ ಅದು ಪಕ್ವ ಆಗಿರಲ್ಲ ಸರ್ ಅದು. ಈಗ ನಮ್ಮಲ್ಲಿ ಏನಾಗುತ್ತೆ, ಮಾರ್ಚ್ ಒಳಗಡೆ ಯಾರು ನೆಟ್ಟಿರ್ತಾರೆ ಅಂತ ನೋಡ್ಕೋಬೇಕು. ಫೆಬ್ರವರಿ ಲಾಸ್ಟು, ಫೆಬ್ರವರಿ 15ರಿಂದ ಆಚೆಗೆ ನೋಟಿರೋ ಅಂತಾರ ಮಾರ್ಚ್ ಒಳಗಡೆ ಬೇಕು. ಹೌದು ಸರ್, 1 ವರ್ಷ ಭೂಮಿ ಒಳಗಿದ್ದು ಬೆಳೆದ್ರೆ ಅದು ಕನಿಷ್ಠ 10 ತಿಂಗಳು ಇರಬೇಕು ಅಂತ 10ರಿಂದ 11 ತಿಂಗಳು ಇರಬೇಕು ಸರ್. ಅದು ಪಕ್ಕ ಭೂಮಿಯಲ್ಲೇ ಇರಬೇಕು. ಬೀಜಕ್ಕೆ ಆಗುತ್ತೆ ಅಂತ ಅಂದರೆ ಅದು ಆ ಥರ ಸರ್ ಅದು. ಈಗ ಬೀಜದ ಶುಂಠಿ ಏನು ರೇಟ್ ಇದೆ ಸರ್ ಈಗ ಈ ವರ್ಷ ರೇಟು ಸರ್, ಬೀಜದ ರೇಟ್ 1100ರಿಂದ ಹಿಡಿದು 1300ವರೆಗೆ ಒಂದು ಬ್ಯಾಗು 60 ಕೆ ಜಿ ಬ್ಯಾಗು ಸರ್ ಅದು. ಈಗ 1 ಎಕರೆಗೆ ಎಷ್ಟು ಬ್ಯಾಗ್ ಬೇಕಾಗುತ್ತೆ ಸರ್? ಅದಕ್ಕೆ 20 ಬ್ಯಾಗ್ ಬೇಕು ಸರ್. 20 ಬ್ಯಾಗ್ ಬೇಕು. 20 ಬ್ಯಾಗ್ ಬೇಕು 1 ಎಕರೆಗೆ. ಒಂದು ಬೀಜ ನಾವು ಶುಂಠಿ ತಂದಾದ್ಮೇಲೆ ನಾವು ಅದನ್ನು ಮುರಿತೀವಿ. ಒಂದು ಬೀಜ ಕನಿಷ್ಠ ಎಷ್ಟು ಇರಬೇಕು ಅಂತೀರಿ ಸರ್? 200ರಿಂದ 300 ಗ್ರಾಮ್. 300 ಗ್ರಾಮ್ ಅಂದ್ರೆ 1/4 kg ಬೇಕು. 1/4 kg ಬೇಕು. ಒಂದು ಬೀಜ 1/4 kg ಇರಬೇಕು ಸರ್. ಅದು ಸಣ್ಣ ಮುರಿದ್ರೂ ಸಹ ಬೀಜ ಬರುತ್ತೆ, ಆದರೆ ಈ ಶುಂಠಿ ಗ್ರೋತ್ ಬರುತ್ತಲ್ಲ ಅದು ದಪ್ಪಾಗಿ ಬರಲ್ಲ ಸರ್. ಈ ದಪ್ಪಾಗಿ ಮುರಿದ್ರೆ ಈ ಕಣ್ಣಿನ ಮಾಡೆ ಇದೆ ಸರ್, ಅದ್ರಾಗೆ ಅವೆಲ್ಲ ದಪ್ಪದಾಗಿ ಚೆನ್ನಾಗಿ ಹುಟ್ಟುತ್ತೆ. ದಂಟು ದಪ್ಪ ಇದ್ರೆ ಅದು ಚೆನ್ನಾಗಿ ಹುಟ್ಟುತ್ತೆ ಸರ್. ಅದು ಫಸಲು ಕೊಡುವಾಗ ನಮಗೆ ಸಹಾಯ ಆಗುತ್ತೆ ಸರ್. ಕನಿಷ್ಠ ಒಂದು 200 ಗ್ರಾಮ್ ಮೇಲೆ ಇರಬೇಕು. ಒಂದು ನಾವು ಬೇರೆ ನಾವು ಕಟ್ ಮಾಡುವಾಗ 200ರಿಂದ 300 ಗ್ರಾಮ್ ಇರಬೇಕು ಸರ್, ಅದು ಮಿನಿಮಮ್. ಏನೋ ಈಗ 1 kgಲಿ ಕನಿಷ್ಠ ನೀವು ಹೇಳಿದ 3ರಿಂದ 4 ಬರಬಹುದು ಬೀಜ ಅಷ್ಟೇ. ಹೌದು ಸರ್. ಆಮೇಲೆ ಸರ್ ಅದ್ರಾಗೆ ಏನಾಗುತ್ತೆ ಅಂದರೆ, ಈ ಶುಂಠಿ ಬೀಜ ಇದು ಮಾಡಿದಾಗ ಕೆಲವು ಬೀಜ ಉದ್ದಾಗಿ ಈ ಥರ ಬಂದಿರುತ್ತೆ, ಅದ್ರಾಗೆ ಜಾಸ್ತಿ ಬರುತ್ತೆ. ಈ ಕವಲುಗಳು ಜಾಸ್ತಿ ಬರುತ್ತೆ, ತೆಳುವಾಗಿರುತ್ತೆ. 1 kg ಜಾಸ್ತಿ ಬೀಜ ಸಹ ಬರುತ್ತೆ. ಈಗ ಏನಾಗಿದೆ, ಕೆಲವು ಏನಾಗುತ್ತೆ ದಪ್ಪಾಗಿರುತ್ತೆ, ಈ ದಪ್ಪ ಬರುತ್ತೆ, ಅದ್ರಾಗೆ ಏನಾಗುತ್ತೆ ಬೀಜ ಕಡಿಮೆ ಬರುತ್ತೆ. ತೆಳು ಬಂದು ಅಗಲ ಬಂದ ಅಂತ ಸಂದರ್ಭದಲ್ಲಿ ಬೀಜ ಜಾಸ್ತಿ ಬರುತ್ತೆ. ಈ ದಪ್ಪ ಇದ್ರಾಗೆ ಬೀಜ ಕಮ್ಮಿ ಬರುತ್ತೆ. ಅಂದ್ರೆ ಅಲ್ಲಿ ಥಿಕ್ನೆಸ್ ಅಲ್ಲಿ ಹೋಗಿರುತ್ತೆ, ಥಿಕ್ನೆಸ್ ಆಗಿ ಹೋಗುತ್ತೆ. ಈಗ ನಮಗೆ ಅದು ಸಣ್ಣ ಅನ್ನಂಗೆ ಕಾಣುತ್ತೆ ಸರ್. ಈಗ ನಾವೆಲ್ಲ ಏನು ಗ್ರಾಮ್ ಲೆಕ್ಕ ಏನು ಮುರಿಯಲ್ಲ, ಅಲ್ಲಿ ನೋಡ್ಬಿಟ್ಟು ಮುರ್ಕೊಂಡು ಹೋಗೋದಲ್ವ ಸರ್ ಅದು. ಹಂಗಾಗಿ ಅದ್ರದ್ದು ಆ ಥರ ಇದು ಮಾಡ್ಬೇಕು ಸರ್, ಮುರಿಬೇಕು. ಈ 1 ಎಕರೆಗೆ ನಾವು ಹಾಕಬೇಕು ಅಂತಂದರೆ ಎಷ್ಟು ಖರ್ಚು ಬರುತ್ತೆ ಸರ್ ನಮಗೆ ಬೀಜಕ್ಕೆ? ಸರ್ 1 ಎಕರೆಗೆ ಇವತ್ತಿನ ರೇಟಿಗೆ 1 ಎಕರೆ ಬೀಜಕ್ಕೆ 25,000 ಬೇಕಾಗ್ಬೋದು ಸರ್. 1 ಎಕರೆಗೆ. ಆಮೇಲೆ ಒಂದು ಗೊಬ್ಬರ, ಒಂದು ದನಿ ಗೊಬ್ಬರ ಅಂದ್ರೆ 5,000 ರೂಪಾಯಿ ಟ್ರಿಪ್. ಒಂದು ಲೋಡಿಗೆ ಒಂದು 20,000 ಬೇಕಾಗುತ್ತೆ ಸರ್. ದನಿ ಗೊಬ್ಬರಿಗೆ, ಕೊಟ್ಟಿಗೆ ಗೊಬ್ಬರಿಗೆ ಒಂದು 45,000 ಆಯಿತು. ಆಮೇಲೆ ಮಣ್ಣು ಹದ ಮಾಡೋದು, ಗೋಡಿಂದು ಒಂದು ಸರ್ ಈಗೆಲ್ಲ ಅವೇನು 200 ರೂಪಾಯಿ ಟ್ರಿಪ್ ಇದೆ. 8,000 ಆಗುತ್ತೆ. ಒಂದು 10,000 ಅನ್ಕೊಳ್ಳಿ, 10,000 ಟೋಟಲ್ ಖರ್ಚು. ಹೌದು, 40 ಒಂದು 45 55,000 ಆಗುತ್ತೆ ಸರ್. ಆಮೇಲೆ ಇನ್ನು ಆರಂಭಕ್ಕೆ ಒಂದು 10,000ರಿಂದ 12,000 ಬೇಕಾಗುತ್ತೆ. ಇನ್ನು ಕೂಲಿ ವೆಚ್ಚ ಹೆಚ್ಚು ಕಮ್ಮಿ 1 ಎಕರೆಗೆ ಹೆಚ್ಚು ಕಮ್ಮಿ 30,000, 25,000ರಿಂದ 30,000 ಖರ್ಚು ಬರುತ್ತೆ. ಅಂದರೆ 1 ಲಕ್ಷ ಬರುತ್ತೆ ಸರ್. ಅದು ಖರ್ಚು ಎಕರೆ ಖರ್ಚು ಮಾಡಲೇಬೇಕು. ಅದು ನೀವು ಸೈಡ್ ಕಟ್ಟರಿಂದ ಹಿಡಿದು ಇವೆಲ್ಲ ಇರೋದ್ರಿಂದ 1 ಲಕ್ಷ ದಾಟುತ್ತೆ ಸರ್ ಅದು. ಈ ಕನಿಷ್ಠ ಹೇಳೋದು ಬೀಜ ಹಾಕೋವರಿಗೆ ಬೀಜ ಹಾಕೋವರಿಗೆ 1 ಲಕ್ಷ ಬೇಕಾಗುತ್ತೆ. ದನಿ ಗೊಬ್ಬರ, ಮಣ್ಣು, ಬೇಸಾಯ, ಆಳಿಂದು 1 ಲಕ್ಷ ಬೇಕಾಗುತ್ತೆ. ನಂತರ ಔಷಧಿ ಬಿಟ್ಟು ಗೊಬ್ಬರ ಬಿಟ್ಟು ಸರ್, ಮಾಮೂಲಿ ಗೊಬ್ಬರ ಬಿಟ್ಟು. ಈಗ ನಾವು ಬೀಜ ಹಾಕ್ತೀವಿ ಮಣ್ಣಿಗೆ, ನೀವು ಹೇಳ್ದಂಗೆ ಬೆಡ್ ಮಾಡ್ತೀವಿ. ಹೊಲಗಳು ಆದ್ಮೇಲೆ 1 ಅಡಿ ಬೆಡ್ಡನ್ನು ಮಾಡ್ಬೇಕಂತ ಹೇಳಿದ್ರಿ. ಗದ್ದೆ ಆದ್ಮೇಲೆ 1.5 ಅಡಿ ಬೆಡ್ ಇರಬೇಕು ಅಂತ ಹೇಳಿದ್ರಿ. ಯಾಕೆ ಗದ್ದೆಗಳಿಗೆ ನೀರು ಬಸಿಲಿಕ್ಕೆ ನಾವು ಹೈಟ್ ಮಾಡ್ತೀವಿ, ಬೆಡ್ಡನ್ನು ಹೈಟ್ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಈಗ ನಾವು ಬೀಜ ಹಾಕಿದ ಮೇಲೆ ಅದು ಮೊಳಕೆ ಹೊಡೆದು ಆಚೆ ಬರಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಸರ್? ಅದು 45 ದಿನ ಬೇಕು ಸರ್. 45 ದಿನ ತೇವಾಂಶವನ್ನು ನಾವು ಕಾಪಾಡ್ಕೋಬೇಕು. ಹೌದು ಸರ್. ಈಗ ಅದು 40 ನಾಟಿ ಮಾಡಾದ್ಮೇಲೆ ನಾವು ಹುಲ್ಲು ಹಾಕ್ತೀವಿ ಸರ್. ಈಗ ನಾವು ಒಂದು ಸ್ವಲ್ಪಕ್ಕೆ ಡ್ರಿಪ್ ಮಾಡಿದ್ದೀವಿ, ಹನಿ ನೀರಾವರಿ, ಆ ಬೆಡ್ ಮೇಲೆ ಬಿಟ್ಟಿದ್ದೀವಿ. ಇನ್ನು ಕೆಲವು ಸ್ಪ್ರಿಂಕ್ಲರ್ ಮಾಡಿದ್ದೀವಿ. ಸ್ಪ್ರಿಂಕ್ಲರ್ಗೆ ವಾರಕ್ಕೆ 2 ಸತಿ ಹೊಡಿಬೇಕಾಗತ್ತೆ ಸರ್. ಈ ನೆಲದಾಗೆ ಡ್ರಿಪ್ ಮಾಡಿದ್ದೀವಲ್ಲ, ವಾರಕ್ಕೆ 1 ದಿನ ಸಾಕು ಸರ್. ಅದು ಹಿಡಿದಿಡುತ್ತೆ. ಈ ಮೇಲೆ ಏನೇನು ಹಾಕಿದ್ರೆ ಒಳ್ಳೆಯದು?
ಮೇಲೆ ಸರ್ ನಮ್ಮಲ್ಲಿ ನಾವೆಲ್ಲ ಬೀಳುಲ್ಲಾಗ್ತೀವಿ ದನಿಂದ ಇದು ಜೋಳ ಸಭೆ ಬರುತ್ತಲ್ಲ ಸರ್, ಈ ಇದು ಮಾತೆ ಜೋಳದ್ದು ಆ ಸಭೆ ಕಟ್ಸಿಟ್ಟಿರ್ತೀವಿ, ಅದನ್ನೇ ಮುಚ್ತೀವಿ ಸರ್. ಒಳ್ಳೆ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ಸರ್. ಬಸವ ಟಿ ವಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಇಲ್ಲಿಯವರೆಗೂ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಸಬಾ ಹೋಬಳಿ ಮುತ್ತುಗನ್ಯ ಗ್ರಾಮದ ಚಂದ್ರಶೇಖರ್ ಅವರು ಶುಂಠಿಯನ್ನು ಬೆಳೆಯುವ ಕ್ರಮದ ಬಗ್ಗೆ, ಯಾವ ರೀತಿ ಶುಂಠಿಯನ್ನು ಬೆಳೆಯುವ ಹಿನ್ನೆಲೆಯಲ್ಲಿ ನಾವು ಜಮೀನನ್ನು ಯಾವ ರೀತಿ ಹದ ಮಾಡಬೇಕು, ಯಾವ ರೀತಿ ಉಳುಮೆಯನ್ನು ಮಾಡಬೇಕು, ಎಂಥ ಬೀಜವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು, ಮತ್ತು ಬೆಳೆಯುವ ಹಂತದಲ್ಲಿ ಏನೆಲ್ಲ ನಾವು ಮುಂಜಾಗ್ರತೆಯನ್ನು ವಹಿಸಬೇಕು, ಯಾವ್ಯಾವ ಔಷಧಿಗಳನ್ನು ನಾವು ಬಳಸಬೇಕಾಗುತ್ತೆ, ಎಂತೆಂಥ ರೋಗಗಳು ಅಲ್ಲಿ ನಮಗೆ ಬಾಧಿಸ್ತವೆ ಒಂದು ಶುಂಠಿಗೆ, ಮತ್ತು ಎಷ್ಟು ತಿಂಗಳುಗಳ ಕಾಲ ನಾವು ಆ ಶುಂಠಿಯನ್ನು ನಾವು ಜೋಪಾನ ಮಾಡಬೇಕಾಗುತ್ತೆ, ನಂತರ ಅದಕ್ಕೆ ಸಿಗ್ತಕ್ಕಂಥ ಮಾರ್ಕೆಟಿಂಗ್ ಬಗ್ಗೆ ಅವರು ಸಾಕಷ್ಟು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಇದೆಲ್ಲ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಚಂದ್ರಶೇಖರ್ ಅವರು ಇಲ್ಲಿವರೆಗೂ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ಶುಂಠಿ ಬೆಳೆಯುವ ಒಂದು ಕ್ರಮದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಉತ್ತಮ ಅಂಶಗಳನ್ನು ತಿಳಿಸಿಕೊಟ್ರಿ. ನಿಮಗೆ ನಮ್ಮ ಬಸವ ಟಿ ವಿ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ತಮಗೂ ಹಾಗೂ ಬಸವ ಟಿ ವಿನವರಿಗೂ ಸಹ ಧನ್ಯವಾದಗಳು. ನಮ್ಮನ್ನು ಕರೆದು ಈ ಇದಕ್ಕೆ ಸಭೆ ಕರೆದಿದ್ದು ಮಾತಾಡಿಸಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಧನ್ಯವಾದಗಳು ಸರ್. ಬಸವ ಟಿ ವಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಇಲ್ಲಿವರೆಗೆ ಕೇಳಿರೋ ಚಂದ್ರಶೇಖರ್ ಅವರು ಶುಂಠಿ ಬೆಳೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿ ಸಾಕಷ್ಟು ರೈತರೊಟ್ಟಿಗೆ ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಬೆಳೆಯುವ ಒಂದು ಬೆಳೆಗಳ ಕ್ರಮಗಳ ಬಗ್ಗೆ ಮತ್ತು ಅದರ ಉಪಚಾರಗಳ ಬಗ್ಗೆ ನಾವು ತಿಳಿಸಿಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಶರಣ ಶರಣಾರ್ಥಿ.